ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಲೆಟ್ ಅಸ್ ಸ್ಟಾರ್ಟ್ ಡೂಯಿಂಗ್ ಆರ್ ಎಕ್ಸಸೈಸ್. ನಾನು ವಾರ್ಮ್ ಅಪ್ ತೋರಿಸ್ತಾ ಇಲ್ಲ, ಓನ್ಲಿ ಎಕ್ಸಸೈಸ್ ತೋರಿಸ್ತಾ ಇದ್ದೀನಿ. ಲೆಟ್ ಸ್ಟಾರ್ಟ್ ಡೂಯಿಂಗ್ ಎಕ್ಸಸೈಸ್. ಎಕ್ಸಸೈಸ್ ನಂಬರ್ 1, jumping jacks. First one, friends. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಫ್ರೆಂಡ್ಸ್, ನೀವೊಂದು ಮಾತನಾಡ್ಬೇಕು, ನಾನು ಕೌಂಟ್ ಮಾಡ್ಲತ್ತೀನಿಲ್ಲ, ಬಟ್ ನಿಮ್ಗೆ ಗೊತ್ತಾಗೋ ಕಡೆಯಿಂದ ನಾನು ಕೌಂಟ್ ಮಾಡ್ತಾ ಇದ್ದೀನಿ. ಬಟ್ ಯು ಶುಡ್ಂಟ್ ಕೌಂಟ್. ಇವತ್ತು ನಾವು ಜಂಪಿಂಗ್ ಏನೇ ಎಕ್ಸಸೈಸ್ ಮಾಡಲಿ ಮಾಡೋಕ್ಕಿಂತ ಹೆಂಗಂದ್ರೆ ಕಂಪ್ಲೀಟ್ ಇನ್ ಶಾರ್ಟ್ ಹೇಳಬೇಕಾದ್ರೆ ಏನೂ ಮಾತಾಡ್ಲಾರ್ದಂಗೆ ಕೌಂಟಿಂಗ್ ಮಾಡ್ಲಾರ್ದಂಗೆ ಜಸ್ಟ್ ಫೋಕಸ್ ಆನ್ ಯುವರ್ ಬ್ರೀತಿಂಗ್ ಆ್ಯಂಡ್ ಜಂಪಿಂಗ್. ಸೆಕೆಂಡ್ ಒನ್ ಬಂದು ಲಂಜಸ್. ಓಕೆ, 1, ನೀವು ಟಚ್ ಮಾಡೋದಾದ್ರೆ ಮಾಡಿರಿ, ಆ್ಯಂಡ್ ನೀ ಪ್ರಾಬ್ಲಮ್ ಇದ್ದವ್ರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 2, 3, 4, 5. ಓಹ್, ನನ್ನ ಗ್ರಿಪ್ ಸಿಗ್ತಾ ಇಲ್ಲ ಶೂಸ್ ಅಂತ ಜಲ್ಬೇಕಾ, ಸೊ ಒಂದು ಸೈಡ್ ಕಿಕ್ತೀನಿ. 7, 8, 9, 10, 11. ಓ ಸಾರಿ, ನೆಕ್ಸ್ಟ್ ಲೆಗ್ 10 ಕೌಂಟ್ ಆದ ನಂತರ ನೆಕ್ಸ್ಟ್ ಲೆಗ್. 11, 12, 13, 14, 15, 16, 17, 18, 19, 20. ಓಕೆ, ಸೆಕೆಂಡ್ ಕಂಪ್ಲೀಟ್ ಆಯ್ತು. ಇವತ್ತು ಥರ್ಡ್ ಮಾಡಿರಿ. ಥರ್ಡ್ಗೆ ಕಮ್ ಟು ಸ್ಕ್ವಾಟ್ ಯಾವಾಗಲೂ 1 ಡಿಸ್ಟೆನ್ಸ್, 2 if possible 3, ಆ್ಯಂಡ್ ಕಾಲು ಹಿಂಗೆ ಇಟ್ಕೋಬೇಕಿತ್ತು. ಓಕೆ, ನಾನೊಂದು ಸ್ವಲ್ಪ ಬೆಂಡ್ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ, ಸೊ ಅದಕ್ಕೆ ನಿಮಗೆ ತೋರಿಸೋ ಕಡೆ ಕ್ರಾಸ್ ಆಗ್ತಾ ಇದೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Fourth exercise. Relax. Okay, fourth exercise. Okay. That's all. Okay. 1, 2, 3, 4, 5, 6, 7, 8,
9, 10, 11, 12, 13, 14, 15 ಏನಾಯ್ತು 16, 17, 18, 19, ಲಾಸ್ಟ್ ಒಂದು 20. ಡನ್ ಫ್ರೆಂಡ್ಸ್. ಫೋರ್ತನು ಫಿಫ್ತ್. ಆ್ಯಕ್ಚುಲಿ ಬೋನ್ ಗ್ರೋತ್ ಅದಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಇಗ್ನೋರ್. ಫಿಫ್ತ್ ಎಕ್ಸಸೈಸ್, legs only. ರಿಲ್ಯಾಕ್ಸ್. ಯಾವುದೇ ಎಕ್ಸಸೈಸ್ ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ಲೋ ಆಗಿ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿರಿ ಇವಾಗ ಫಿಫ್ತ್ ಎಕ್ಸಸೈಸ್ ಮಾಡಿರಿ. ಜಸ್ಟ್ ಈಸ್ ಇವನ್ ಸ್ಟ್ರೇಟಾಗಿ ಮಲ್ಕೊಂಡು ಕಾಲು ಒಂದಾಗಲಿಕ್ಕೆ ಒಂದು ಎತ್ತಬೇಕು. 1, 2, 3, 4, 5, 6, 7, 8, 9, 10. Next 11, 12, 14, 15, 16, 17, 18, 9, 20. So these are the 5 exercises which I have shown. You repeat no ಮಾಡಬಹುದು 3 sets 4 sets according to you, or you can continue with other exercises also friends. But remember one thing, breathe in, breathe out, that is inhale and exhale is very important. So ಅದಕ್ಕೆ ಫೋಕಸ್ ಮಾಡಿರಿ. ಆ್ಯಂಡ್ ಮತ್ತೇನು ಅಂದ್ರೆ ಎಕ್ಸಸೈಸ್ಗಿಂತ ಮುಂಚೆ ವಾರ್ಮ್ ಅಪ್ ಆ್ಯಂಡ್ ಎಕ್ಸಸೈಸ್ ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆರ್ ಸ್ಟ್ರೆಚಸ್. ಇವತ್ತು ಲೈಕ್ ಎಕ್ಸಾಂಪಲ್ ಕಾಲಿಂದು ಜಾಸ್ತಿ ಮಾಡಿದ್ದೀವಲ್ಲ, ಸೊ ಕಾಲಿಂದು ಸ್ಟ್ರೆಚ್ ಭಾಳ ಇಂಪಾರ್ಟೆಂಟ್ ಅಲ್ಲ. ಈ ಥರ ಸ್ಟ್ರೆಚ್ ಮಾಡಿರಿ ನೋಡಿ, ಒಂದೇ ಸೆಟ್ ಮಾಡಿರಿ. ಯಾವ ಥರ ಸ್ವೆಟ್ ಅನ್ನಿಸ್ತಾ ಇದೆ, ದಿಸ್ ಈಸ್ ದ ಗುಡ್ ಒನ್. ಕೆಲವರಿಗೆ ಸ್ವೆಟ್ ಬರಲ್ಲ, ಈವನ್ ದೋ ಇಟ್ ಈಸ್ ಆಲ್ಸೋ ಗುಡ್. ಯಾಕಂದ್ರೆ ನಮ್ಮ ಸ್ವೆಟ್ ಬರೋದು ಇಂಪಾರ್ಟೆಂಟ್ ಅಲ್ಲ, ನಾವು ಲೈಟಾಗಿ ಫೀಲ್ ಮಾಡೋದು ಇಂಪಾರ್ಟೆಂಟ್. ಓಕೆ ಫ್ರೆಂಡ್ಸ್, ದಟ್ಸ್ ಆಲ್ ಫಾರ್ ದ ಡೇ. ಇವಾಗ ನಾನು ಕಂಪ್ಲೀಟ್ ಮಾಡ್ಕೋತೀನಿ ನನ್ನ ಎಕ್ಸಸೈಸ್. ನಾ ಇಡೀ ದಿನ ಏನೇನು ಮಾಡೀನಿ ಅನ್ನೋದು ನೋಡ್ಕೊಂಡು ಬರ್ರಿ. ಆ್ಯಂಡ್ ನೀವೇನು ಮಾಡಿರಿ ಅನ್ನೋದು ಕಮೆಂಟ್ ಮಾಡಿರಿ. ಬಾಯ್. ಡನ್ ವಿತ್ ಎಕ್ಸಸೈಸ್. ಜುಮ್ಮಾರ್. ಆಫ್ಟರ್ ಎಕ್ಸಸೈಸ್ ಆ್ಯಂಡ್ ಆಲ್ ಎಲ್ಲರ ಸಲುವಾಗಿ ಇವತ್ತು ನಾಷ್ಟ ಮಾಡ್ತಾಯಿದ್ದೀನಿ. ಯಾಕಂದ್ರೆ ವೈಷ್ಣವಿ ಆ್ಯಂಡ್ ವೈಭವ್ನೂ ಹೋಗ್ತಾಯಿಲ್ಲ, ಆ್ಯಂಡ್ ಇವ್ರನ್ನೂ ಮನೆಯಲ್ಲಿದ್ರಲ್ಲ, ಅದ್ರ ಸಲುವಾಗಿ. ಸೊ ಇವತ್ತು ನಾಷ್ಟನಾಗ ಸ್ಪೆಷಲ್. ಆ್ಯಂಡ್ ಈವನ್ ಈಗ 1-2 ವೀಕ್ಸ್ ಆಗ್ತು ನೋಡ್ತಾ ಬರ್ತಿರ್ಬೋದು ನೀವು, ಜಾಸ್ತಿ ಮಾಡಿ ಅಳ್ಳಿನ ಸುಸ್ಲ ಮಾಡ್ಲತ್ತೀನಿ. ಯಾಕಂದರೆ ನಮ್ಮ ಮನೆಗೆ ಜಾಸ್ತಿ ಜನ ಅದೇ ಇಷ್ಟಪಡ್ತಾರೆ. ಆ್ಯಂಡ್ ನಮ್ಮ ವೈಭವ್ ವೈಷ್ಣವಿ ಖಾಲಿ ಕುಂತಿರೋ, ಸಾರಿ ಕೆಲಸ ಹಚ್ಚರಿ ಅಂತ ಮೆಂತ್ಯ ಪಲ್ಯ ಕೊಟ್ಟ. ಅವರಿಬ್ಬರು ಮೆಂತ್ಯ ಪಲ್ಯ ಕಡ್ಲತ್ತರ. ಈ ಕ್ಲಿಪ್ ಅವ್ರಿಗೆ ತೊಗೊಂಡಿದ್ದೇ ಗೊತ್ತೇ ಇಲ್ಲ. ಆ್ಯಂಡ್ ಇವತ್ತೊಂದು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ. ಆ್ಯಕ್ಚುಲಿ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಇವತ್ತು 12 o'clock ಒಂದು ಫಂಕ್ಷನ್ಗೆ ಹೋಗಬೇಕು. ಬಟ್ ನನ್ನ ಪಾಸ್ಟ್ ಜರ್ನಿ ಏನಿದೆಯಲ್ಲ ಅದೊಂದು ಸ್ವಲ್ಪ ರೀಸ್ಟಾರ್ಟ್ ಮಾಡಬೇಕು ಅಂಥೇಳಿ ಒಂದು ಜಾಗಕ್ಕೆ ಹೋಗೀನಿ. ಇಫ್ ಐ ಗೆಟ್ ಎನಿ ಆಪರ್ಚುನಿಟಿ, ಅದು ಇನ್ನೂ ನಾನು ಅಂದ್ಕೊಂಡಿಲ್ಲ 100% ಮಾಡಬೇಕು ಅಂತ.
ಇಫ್ ಎನಿಥಿಂಗ್ ಸಚ್ ಹ್ಯಾಪನ್ಸ್ ಡೆಫಿನೆಟ್ಲಿ ಐ ಟೆಲ್ ಯು. ಅಲ್ಲಿ ಹೋದಲ್ಲಿ 12 o'clock to 6:30 ಅಲ್ಲೇ ಆಯ್ತು, ಕಂಪ್ಲೀಟ್ ಟೈಮ್ ಇಲ್ಲ. ಆ್ಯಂಡ್ ಮೊಬೈಲ್ನು ಮನೆಗೆ ಇಟ್ಟು ಹೋಗಿದ್ದೆ, ಸೊ ನಾನು ಅಲ್ಲಿ ವೀಡಿಯೋ ಏನೂ ತೊಗೊಂಡೇ ಇಲ್ಲ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಮಾರ್ನಿಂಗ್ ಒಂದು ಕಪ್ ಚಹಾ ಎಲ್ಲರಿಗೆ ಮಾಡಿಕೊಟ್ಟಿನಿ, ನಾನು ಅಲ್ಲ ಹಾಕಿ ಚಹಾ ಕುಡ್ದೀನಿ. ಯಾಕಂದ್ರೆ ಸ್ವಲ್ಪ ತಣ್ಣಗೆ ಅನಿಸ್ಲತ್ತು. ಆ್ಯಂಡ್ ಇವಾಗಂತೂ ಸರ್ದಿನೇ ಬಂದುಬಿಟ್ಟದ. ಸೊ ಐ ಆಮ್ ಸಾರಿ ಏನೇ ಸೌಂಡ್ಸ್ ಬರ್ತಾಯಿದ್ರೆ ನಾನು ಸರ್ದಿದ್ದು. ಆ್ಯಂಡ್ ಬಂದ ತಕ್ಷಣ ಭಾಳ ಹೊಸಾಗಿ, ಸೊ ತಳ್ಳಾರ್ದಕ್ಕೆ ನಾನು ಒಂದು ಕಪ್ ಹಾಲು ಕುಡ್ದೀನಿ. ಆ್ಯಂಡ್ ನಾನು ಇಮಿಡಿಯೇಟ್ಲಿ ಅಡುಗೆ ಮಾಡಬೇಕು, ಭಾಳ ಅಂದ್ರೆ ಭಾಳ ಹೊಸೋಗ್ಯವು. ಸೊ ಅಡುಗೆ ಮಾಡಬೇಕು ಅಂದ್ಕೊಂಡೆ, ಬಟ್ ಯಾಕೋ ಮನಸ್ಸು ಹೊರಗಡೆ ಊಟ ಮಾಡಬೇಕು ಅಂತ ಅನ್ನಿಸ್ತು. ಆಲ್ ಆಫ್ ಸಡನ್ ಡಿಸೈಡ್ ಮಾಡಿದೆವು ಆ್ಯಂಡ್ ಹೋದೆವು. ಫಸ್ಟ್ ಯಾವಾಗಲೂ ನಾನು ಸ್ಟಾರ್ಟಾಗಿ ತರಿಸೋದು ಸೂಪ್. ಆಲ್ ಟೈಮ್ ಮೈ ಫೇವ್ರೆಟ್ ಈಸ್ ಸೂಪ್. ಈಗ ಸ್ಪೆಷಲಿ ತಣ್ಣಗೆ ಫೀಲಿಂಗ್ ಆಗ್ಲತ್ತದ, ನೆಗಡಿ ಫೀಲಿಂಗ್ ಅಂತೇಳಿ ಹಾಟ್ ಆ್ಯಂಡ್ ಸೋರ್ ಸೂಪ್ ತರಿಸೀನಿ ನನ್ನ ಸಲುವಾಗಿ. ಆ್ಯಂಡ್ ಎಲ್ಲರ ಸಲುವಾಗಿ, ಮಿಕ್ಕಿದ 4 ಜನರ ಸಲುವಾಗಿ ಗೋಬಿ ಮಂಚೂರಿ ತರಿಸೀನಿ. ಅವರೆಲ್ಲರೂ ಅದು ಎಂಜಾಯ್ ಮಾಡಿದ್ರು. ನಮ್ಮ ಮನೆಯವರು ಟೊಮೆಟೊ ಸೂಪ್ ತೊಗೊಂಡ್ರು, ಅವ್ರ ಸಲುವಾಗಿ ನಾನು ಸೋರ್ ಆ್ಯಂಡ್ ಸೂಪ್, ಹಾಟ್ ಸೂಪ್ ತೊಗೊಂಡಿನಿ. ಬಟ್ ಟು ಬಿ ಫ್ರ್ಯಾಂಕ್ ಫ್ರೆಂಡ್ಸ್, ಅವರೆಲ್ಲ ಊಟನೇ ಸ್ಟಾರ್ಟ್ ಮಾಡಿದ್ರು, ನಾನು ಇನ್ನು ಸೂಪ್ ಕುಡಿಯೋದೇ ಆಗಿಲ್ಲ. ಇಷ್ಟು ಗರಮ್ ಇತ್ತು ಅಂದ್ರೆ, ಇವಾಗೂ ಭೀ ಫ್ರ್ಯಾಂಕಾಗಿ ಹೇಳಬೇಕು ಆದರೆ ನನ್ನ ನಾಲ್ಗೆ ಇನ್ನೂ ಸುಡ್ತಾ ಇದೆ. ಗರಮ್ ಕುಡ್ದಿನಲ್ಲ, ಅದಕ್ಕೆ ಬರ್ನಿಂಗ್ ಸೆನ್ಸೇಷನ್ ಇದೆ, ಅಷ್ಟು ಬಿಸಿ ಅನಿಸ್ತಾ ಇದೆ. ಆ್ಯಂಡ್ ನಾನು ತಂದೂರಿ ರೋಟಿ, ಮೇಥಿ ಚಮನ್ ಆ್ಯಂಡ್ ಕಾಜು ಕಡಾಯಿ ಊಟ ಮಾಡೀನಿ. ನಿಮ್ಗೇನು ಇಷ್ಟ ಆಯಿತು? ನೀವು ರೆಸ್ಟೋರೆಂಟ್ಗೆ ಹೋದ್ರೆ ಏನು ಊಟ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ನಂದು ಆಲ್ ಟೈಮ್ ಫೇವ್ರೇಟ್ ಕಾಜು ಕಡಾಯಿ, ಮೇಥಿ ಚಮನ್ ಅಥವಾ ಪಾಲಕ್ ಪನ್ನೀರ್, ಈ 3 ಇಷ್ಟಪಟ್ಟು ಊಟ ಮಾಡ್ತೀನಿ. ಆ್ಯಂಡ್ ಒಂದೇ ತಂದೂರಿ ರೋಟಿ ತೊಗೊಂಡಿನಿ, ಅದರ ನಂತರ ಏನೂ ತೊಗೊಂಡಿಲ್ಲ. ಆ್ಯಂಡ್ ಆ್ಯಸ್ ಅ ಡೆಸರ್ಟ್ ಅಂಜೀರ್ ಜ್ಯೂಸ್ ಕುಡ್ದೀನಿ. ಕಡಿಮೆ ಕಾಸ್ಟಲ್ಲಿ ಸೂಪರ್ ಡೆಲಿಷಿಯಸ್ ಡಿನ್ನರ್ ಆಯಿತು, ಡೆಸರ್ಟ್ ಆಯಿತು, ಸ್ಟಾರ್ಟರ್ ಸೂಪರಾಗಿತ್ತು ಫ್ರೆಂಡ್ಸ್. ನಾವು 5 ಜನ ಹೋಗಿದ್ವಿ, ಬಿಲ್ ಭಾಳ ಕಡಿಮೆ ಬಂದದ್ದು. ಎಷ್ಟು ಅಂತ ಹೇಳಿದರೆ ನೀವು ನಗ್ತೀರಿ, ಅಷ್ಟೇ ಕಡಿಮೆ, ಜಸ್ಟ್ ಎಲ್ಲರೂ 5 ಜನ ಕಲ್ತೀವಿ ಹೊಟ್ಟೆ ತುಂಬ ಊಟ ಮಾಡಿ ಬರೋಷ್ಟರಲ್ಲಿ. ಆ್ಯಂಡ್ ರೈಸ್ ಏನು ತೊಗೊಂಡಿದ್ದೇವೆ ಹೇಳಿಲ್ಲ, ಹೈದ್ರಾಬಾದಿ ಬಿರಿಯಾನಿ ತೊಗೊಂಡಿದ್ದೇವೆ ಫ್ರೆಂಡ್ಸ್. ನಾನು ಅದರಲ್ಲಿ ಓನ್ಲಿ 1 ಸ್ಪೂನ್ ಫಾರ್ ಟೇಸ್ಟ್ ತೊಗೊಂಡಿನಿ. ಸೂಪರ್ ಅಂದರೆ ಸೂಪರಾಗಿ, ಸಖತ್ ಸೂಪರಾಗಿತ್ತು. ಆ್ಯಂಡ್ ಬಿಲ್ ಹೇಳಬೇಕಾದ್ರೆ 1200 rupees ಮಾತ್ರನೇ ಆಗಿತ್ತು. ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಪಾರ್ಟಿ ಹಾಲ್, ಬರ್ಡೇ ಆಗಲಿ ಏನೇ ಸೆಲೆಬ್ರೇಷನ್ ಮಾಡೋದಿದ್ರು ಇಲ್ಲಿ ಮಾಡ್ಕೋಬೋದು, ಎಷ್ಟು ಚೆನ್ನಾಗಿದೆ. ದಿಸ್ ಈಸ್ ದ ಜ್ಯೂಸ್ ಐ ಆಮ್ ಟಾಕಿಂಗ್ ಅಬೌಟ್. ಇಷ್ಟು ಸೂಪರ್ ಇದೆ, ಬಾಪ್ರೆ, ಐ ಲವ್ ಇಟ್. ಆ್ಯಕ್ಚುಲಿ ಇದೊಂದೇ ಕುಡಿದ್ರೂ ಹೊಟ್ಟೆ ಫುಲ್ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿತ್ತು. ಏಪ್ರಿಕಾಟ್ ಜ್ಯೂಸ್, ಅಂಜೀರ್ ಜ್ಯೂಸ್ ಸೂಪರ್ ಆಗಿದೆ ನೋಡ್ರಿ. ಡ್ರೈ ಫ್ರೂಟ್ಸಿಂದ ಎಷ್ಟು ಫುಲ್ಲಾಗಿ ಡ್ರೆಸ್ಅಪ್ ಆಗಿ ನಂಗದಲ್ಲ. ಆ್ಯಂಡ್ ಇದು ಈ ಒಳಗಿನ ಬರ್ಡೇ ಆ್ಯಂಬಿಯನ್ಸ್, ಪಾರ್ಟಿ ಮಾಹೋಲ್ ಆಗಲಿ, ಒಳಗಿನ ಆ್ಯಂಬಿಯನ್ಸ್ ಆಗಲಿ ಭಾಳ ಸೂಪರಾಗಿದೆ. ಈವನ್ ಫ್ಯಾಮ್ಲಿದವ್ರನ್ನೂ ಬಂದು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಪ್ರೈವೇಟಿ ಆಗಿ ಅಂದರೆ ಪಬ್ಲಿಕ್ನಾಗ ಊಟ ಮಾಡಬಾರ್ದು ಅಂದ್ರೆ ಸಪ್ರೇಟಾಗಿ ಕ್ಯಾಬಿನ್ನು ಅವು ಒಳಗಡೆ. ಆ್ಯಂಡ್ ಪ್ಯೂರ್ ವೆಜ್ ಹೇಳಬೇಕಾದ್ರೆ, ಯಾರು ಓನ್ಲಿ ವೆಜ್ ಅಷ್ಟೇ ಊಟ ಮಾಡ್ಬೇಕಂತಾರೆ, ಏನು ನೋಡಬಾರ್ದು. ಕೆಲವೊಬ್ರಿಗೆ ಇರ್ತಲ್ಲ ಫ್ರೆಂಡ್ಸ್, ಸಾರಿ ಫಾರ್ ನಾನ್ ವೆಜ್ ಈಟರ್ಸ್, ನಾನು ಬೇಕಂತ ಇಲ್ಲ, ಕೆಲವೊಬ್ರಿಗೆ ಇರ್ತದಲ್ಲ. ಸೊ ಅಂಥವ್ರನ್ನು ಆರಾಮಾಗಿ ಬಿಂದಾಸಾಗಿ ಪ್ಯೂರ್ ವೆಜ್ ಊಟ ಮಾಡ್ಬೋದು. ಆ್ಯಂಡ್ ಚಂದಮಾಮ ನೋಡ್ರಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದ್ದಾರಲ್ಲ. ಸೊ ಊಟ ಮಾಡೋದ್ರಿಂದ ಕರೆಕ್ಟ್ 1 hour ವಾಕಿಂಗ್ ಮಾಡೀನಿ. ಆ್ಯಂಡ್ ಹೇಳಬೇಕಾದ್ರೆ ನಿನ್ನಿಂದು ವೀಡಿಯೋ ಅಲ್ಲಿ ಪೂರ ಕಂಪ್ಲೀಟ್ ವಾಯ್ಸ್ ಓವರ್ನ ವಾಕಿಂಗ್ ಮಾಡ್ಕೋತೇ ಮಾಡೀನಿ. ಅದಕ್ಕೆ ಒಂದು ಸ್ವಲ್ಪ ಟ್ರಾಫಿಕ್ ಸೌಂಡ್ನೂ ಬರ್ತಾಯಿದೆ. ಭಾಳ ದಿನಗಳ ನಂತರ ಈ ಥರ ಹೊರಗಡೆ ಊಟ ಮಾಡಿ ಭಾಳ ಚೆನ್ನಾಗಿ ಅನ್ನಿಸ್ತು. ನನಗೆ ಗೊತ್ತಿದ್ದು ನಾನು ಊಟ ಮಾಡೀನಿ ಯಾವಾಗ ಅನ್ನೋದನ್ನೂ ನೆನಪಿಲ್ಲ. 1 year ಆಯಿತು, ಆ್ಯಂಡ್ 1.5 yearಕ್ಕಿಂತ ಜಾಸ್ತಿ ಆಯಿತು. ನಮ್ಮ ಅತ್ತೆ, ನಮ್ಮ ನಾದಿನಿ ಅವ್ರ ಸಂಟ್ ಊಟ ಮಾಡೀನಿ. ಆ ನಂತರ ಇವಾಗೇ ಊಟ ಮಾಡ್ಲತ್ತೀನಿ. ಸೊ ಇವತ್ತಿಂದ ನಂದು ಓನ್ಲಿ 1 meal ಆಗ್ಯದ, ನಥಿಂಗ್ ಅದರ್ ದೆನ್ ದ್ಯಾಟ್ ಫ್ರೆಂಡ್ಸ್. ಎಕ್ಸಸೈಸ್ ಮಾಡೀನಿ, ವಾಕಿಂಗ್ ಕಂಪ್ಲೀಟ್ ಆ್ಯಂಡ್ ಡಿನ್ನರ್ನು ನೋಡಿರಿ. ದಟ್ಸ್ ಆಲ್ ಫಾರ್ ದ ಡೇ. ಬಾಯ್ ಫ್ರೆಂಡ್ಸ್, ಸಿ ಯು ಟುಮಾರೋ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಬಾಯ್.